ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲರಿ ಬೇಕು, ಅದರ ಪ್ರಕಾರ ಡಯಟ್ ಹೇಗೆ ಸೆಟ್ ಮಾಡ್ಕೋಬೇಕು, ಹೆಲ್ದಿ ವೇಟ್ ಗೇನ್ ಹೇಗಿರುತ್ತೆ, ಹೆಲ್ದಿ ವೇಟ್ ಲಾಸ್ ಹೇಗಿರುತ್ತೆ, ನಿಮ್ಮ ತೂಕ ಯಾವ ಟೈಮಲ್ಲಿ ಚೆಕ್ ಮಾಡ್ಕೋಬೇಕು, ಇದೆಲ್ಲ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಕೊನೆ ತನಕ ಜೊತೆಗಿರಿ. ಫಸ್ಟ್, ಹೆಲ್ದಿ ವೇಟ್ ಗೇನ್. ನೀವು ತೂಕ ಹೆಚ್ಚಾಗಬೇಕು ಅನ್ಕೊಂಡಿದ್ದೀರಾ ಅಂದರೆ ಪ್ರತಿ ವಾರ 0.5 kg ಅಷ್ಟು ತೂಕ ಮಾತ್ರ ಹೆಚ್ಚಾಗಬೇಕು. ಅಂದರೆ ತಿಂಗಳಿಗೆ 2 kg ಮಾತ್ರ. ಒಂದು ವೇಳೆ ಪ್ರತಿ ವಾರ 0.5 kg ಗಿಂತ ಜಾಸ್ತಿ ತೂಕ ನೀವು ಹೆಚ್ಚಾಗ್ತಾ ಇದ್ದೀರಾ ಅಂದರೆ ಅದು ಅನ್ಹೆಲ್ದಿ ವೇಟ್ ಗೇನ್ ಆಗಿರುತ್ತೆ. ನಿಮ್ಮ ದೇಹದಲ್ಲಿ ಮಸಲ್ ಜೊತೆಗೆ ಫ್ಯಾಟ್ ಕೂಡ ಹೆಚ್ಚು ಬೆಳೀತಾ ಇದೆ. ಆ ಥರ ಆಗಬಾರ್ದು. ಹಾಗಾಗಿ ಗಮನ ಇಡಿ, ಪ್ರತಿ ವಾರ 0.5 kg ಅಷ್ಟು ತೂಕ ಮಾತ್ರ ಹೆಚ್ಚಾಗಬೇಕು. ನೆಕ್ಸ್ಟ್, ಹೆಲ್ದಿ ವೇಟ್ ಲಾಸ್. ನೀವು ತೂಕ ಕಡಿಮೆ ಆಗಬೇಕು ಅನ್ಕೊಂಡಿದ್ದೀರಾ ಅಂದರೆ ಪ್ರತಿ ವಾರ 0.5 to 1 kg ಅಷ್ಟು ತೂಕ ಮಾತ್ರ ಕಡಿಮೆ ಆಗಬೇಕು. ಅಂದರೆ ತಿಂಗಳಿಗೆ 2 ರಿಂದ 4 kg ಮಾತ್ರ. ಒಂದು ವೇಳೆ ಪ್ರತಿ ವಾರ 1 kg ಗಿಂತ ಹೆಚ್ಚು ತೂಕ ನೀವು ಕಡಿಮೆ ಆಗ್ತಾ ಇದ್ದೀರಾ ಅಂದರೆ ಅದು ಅನ್ಹೆಲ್ದಿ ವೇಟ್ ಲಾಸ್ ಆಗಿರುತ್ತೆ. ನಿಮ್ಮ ದೇಹದಲ್ಲಿ ಫ್ಯಾಟ್ ಜೊತೆಗೆ ಮಸಲ್ ಕೂಡ ಕಡಿಮೆ ಆಗ್ತಾ ಇದೆ. ಆ ಥರ ಆಗಬಾರ್ದು. ಹಾಗಾಗಿ ಗಮನ ಇಡಿ, ಪ್ರತಿ ವಾರ 0.5 to 1 kg ಅಷ್ಟು ತೂಕ ಮಾತ್ರ ಕಡಿಮೆ ಆಗಬೇಕು. ಇದನ್ನು ನಾವು ವೀಕ್ಲಿ ಆವರೇಜ್ ವೇಟ್ ಅಂತ ಕರಿತೀವಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದು ಮುಂದೆ ಹೇಳ್ತೀನಿ. ತೂಕ ಯಾವ ಟೈಮಲ್ಲಿ ಚೆಕ್ ಮಾಡ್ಕೋಬೇಕು? ಯಾವಾಗಲೂ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ತೂಕ ಚೆಕ್ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದು ವಾಶ್ರೂಮ್ಗೆ ಹೋಗಿ ತೂಕ ಚೆಕ್ ಮಾಡ್ಕೋಬೇಕು. ಅದು ಅಕ್ಯುರೇಟ್ ಆಗಿರುತ್ತೆ. ಈಗ ವೀಕ್ಲಿ ಆವರೇಜ್ ವೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಅದಕ್ಕೆ ಪ್ರತಿದಿನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ವೇಟ್ ಚೆಕ್ ಮಾಡಿಕೊಂಡು ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು. ವೀಕ್ಲಿ ಆವರೇಜ್ ವೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ. ಅದಕ್ಕೆ ನೀವು ಡೈಲಿ ತೂಕ ಚೆಕ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೋಬೇಕು. ಫಸ್ಟ್ ವೀಕ್ ಮಂಡೇ ಟು ಸ್ಯಾಟರ್ಡೆ ಡೈಲಿ ನೀವು ವೇಟ್ ಚೆಕ್ ಮಾಡ್ಕೊತೀರಾ, ಅದನ್ನ ನೋಟ್ ಡೌನ್ ಮಾಡ್ತೀರಾ. ಅದಾದ್ಮೇಲೆ ಅದನ್ನ 7 days ಆದ್ಮೇಲೆ ಅದನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ನಿಮ್ಗೊಂದು ನಂಬರ್ ಬರುತ್ತೆ. ಅದನ್ನೇನು ಮಾಡಬೇಕು, ಆ ನಂಬರ್ನ ಡಿವೈಡೆಡ್ ಬೈ 7 ಮಾಡಬೇಕು. ಡಿವೈಡೆಡ್ ಬೈ 7 ಮಾಡಿದರೆ ನಿಮ್ಗೊಂದು ಆವರೇಜ್ ವೇಟ್ ಬರುತ್ತೆ. ಅದು ನಿಮ್ಮ ಫಸ್ಟ್ ವೀಕ್ನ ಆವರೇಜ್ ವೇಟ್. ಸೇಮ್ ಮತ್ತೆ ನೆಕ್ಸ್ಟ್ ವೀಕ್ ಪ್ರತಿದಿನ ತೂಕ ಚೆಕ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೋಬೇಕು. ಸೆಕೆಂಡ್ ವೀಕ್ ಮಂಡೇ ಟು ಸ್ಯಾಟರ್ಡೆ ಡೈಲಿ ತೂಕ ಚೆಕ್ ಮಾಡ್ಕೊತೀರಾ, ನೋಟ್ ಡೌನ್ ಮಾಡ್ತೀರಾ. 7 days ಆದಮೇಲೆ ಅದನ್ನು ಎಲ್ಲ ಆ್ಯಡ್ ಮಾಡಿದರೆ ನಿಮ್ಗೊಂದು ನಂಬರ್ ಬರುತ್ತೆ. ಅದನ್ನು ಮತ್ತೆ ಡಿವೈಡೆಡ್ ಬೈ 7 ಮಾಡ್ತೀರಾ, ನಿಮ್ಗೊಂದು ಆವರೇಜ್ ವೇಟ್ ಬರುತ್ತೆ. ಸೊ ಇದು ಫಸ್ಟ್ ವೀಕ್ ಆವರೇಜ್ ವೇಟ್ ಆಗಿರುತ್ತೆ. ಇದು ಸೆಕೆಂಡ್ ವೀಕ್ ಆವರೇಜ್ ವೇಟ್ ಆಗಿರುತ್ತೆ. ಈ ಫಸ್ಟ್ ವೀಕ್ ಆವರೇಜ್ ವೇಟ್ ಮತ್ತೆ ಈ ಸೆಕೆಂಡ್ ವೀಕ್ ಬಂದಿರೋ ಆವರೇಜ್ ವೇಟ್ ನಡುವಿನ ಅಂತರ ನೀವು ಗೇನ್ ಮಾಡ್ತಾ ಇದ್ರೆ ಅದು 0.5 kg ಅಷ್ಟು ಮಾತ್ರ ಇರಬೇಕು, ಅಥವಾ ಲಾಸ್ ಮಾಡ್ತಾ ಇದ್ರೆ 0.5 to 1 kg ಅಷ್ಟು ಮಾತ್ರ ಇರಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, 60 kg ಇದ್ದೀರಾ ನೀವು ಗೇನ್ ಮಾಡಬೇಕು ಅನ್ಕೊಂಡಿದ್ದೀರಾ, ತೂಕ ಹೆಚ್ಚಾಗಬೇಕು ಅನ್ಕೊಂಡಿದ್ದೀರಾ ಅಂದರೆ 60 kg ಇಂದ ಫಸ್ಟ್ ನೀವು ಆ್ಯಡ್ ಮಾಡಿ ಅದನ್ನು ಡಿವೈಡ್ ಮಾಡಿದ ಮೇಲೆ ಫಸ್ಟ್ ವೀಕ್ ವೇಟ್ 60 kg ಬಂದರೆ ಅದು ಸೆಕೆಂಡ್ ವೀಕ್ನ ಆವರೇಜ್ ವೇಟ್ ಏನಾದರೆ ಬಂದಿದೆಯೋ ಅದು 60.5 kg ಅಷ್ಟು ಮಾತ್ರ ಬಂದಿರಬೇಕು. ಸೇಮ್ ಅದೇ ಥರ ವೇಟ್ ಲಾಸಲ್ಲಿ ನೀವು ವೇಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಫಸ್ಟ್ ವೀಕ್ ನೀವು ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಬಂದು ಡಿವೈಡೆಡ್ ಬೈ 7 ಮಾಡಿದರೆ ಅದು 60 kg ಬಂತು ಅಂದ್ಕೊಳ್ಳಿ. ಸೆಕೆಂಡ್ ವೀಕಲ್ಲಿ ನೀವು ಆ್ಯಡ್ ಮಾಡಿ ಡಿವೈಡ್ ಮಾಡಿದರೆ ಅದು 59.5 kg ಅಷ್ಟಾದರೂ ಬಂದಿರಬೇಕು, ಅಥವಾ 59 kg ಅಷ್ಟಾದರೂ ಬಂದಿರಬೇಕು. 0.5 to 1 kg ಅಷ್ಟು ಅಂತರ ಮಾತ್ರ ಇರಬೇಕು. ಈಗ ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲರಿ ಬೇಕು ಅದು ಹೇಗೆ ಗೊತ್ತು ಮಾಡ್ಕೋಬೇಕು? ಅದನ್ನು ನಾವು ಮೇಂಟೆನೆನ್ಸ್ ಕ್ಯಾಲರಿ ಅಂತ ಕರಿತೀವಿ. ಅಂದರೆ ಆ ಅಮೌಂಟ್ ಆಫ್ ಕ್ಯಾಲರಿ ನೀವು ಡೈಲಿ ತಿಂದರೆ ನಿಮ್ಮ ತೂಕ ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಮೇಂಟೈನ್ ಆಗಿರುತ್ತೆ. ಅದನ್ನು ನಾವು ಮೇಂಟೆನೆನ್ಸ್ ಕ್ಯಾಲರಿ ಅಂತ ಕರಿತೀವಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಬನ್ನಿ ನೋಡೋಣ. ಆನ್ಲೈನ್ ಹೋಗಿ ಕ್ಯಾಲರೀಸ್ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿದರೆ ಈ ಥರ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ, ಕ್ಯಾಲರೀಸ್ ಕ್ಯಾಲ್ಕುಲೇಟರ್. ಇದನ್ನು ಓಪನ್ ಮಾಡಿ. ಅದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಏಜ್, ಜೆಂಡರ್, ಹೈಟ್, ವೆಯ್ಟ್ ಮತ್ತು ಆಕ್ಟಿವಿಟಿ ಲೆವೆಲ್ ಇದೆಲ್ಲ ಮೆನ್ಷನ್ ಆಗಿರುತ್ತೆ. ಇದು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇದರಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಈ ಥರ ಇಂಟರ್ಫೇಸ್ ಇರುತ್ತೆ. ಈಗ ಒಂದು ಉದಾಹರಣೆ ನೋಡೋಣ. US ಯೂನಿಟ್ಸಿಂದ ಇದನ್ನು ನೀವು ಮೆಟ್ರಿಕ್ ಯೂನಿಟ್ಸ್ಗೆ ಕನ್ವರ್ಟ್ ಮಾಡಿ. ಉದಾಹರಣೆಗೆ ಏಜ್ 25 ಇದೆ ಅನ್ಕೊಳ್ಳೋಣ, ಜೆಂಡರ್ ಮೇಲ್, ಹೈಟ್ 180 ಸೆಂಟಿಮೀಟರ್ಸ್, ವೆಯ್ಟ್ನ ನಾನು 100 kg ಹಾಕ್ತಾ ಇದ್ದೀನಿ. ಅದಾದಮೇಲೆ ಆಕ್ಟಿವಿಟಿ ಲೆವೆಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ವೀಕ್ಲಿ ಎಷ್ಟು ಸಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಇದೆಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇದರಲ್ಲಿ ಮೆನ್ಷನ್ ಮಾಡಿರ್ತಾರಲ್ವ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಅಂತ ಪ್ರೆಸ್ ಮಾಡಬೇಕು. ನಿಮಗೆ ಆವಾಗ ಮೇಂಟೈನ್ ವೇಟ್ ಅಂತ ಬರುತ್ತೆ. ಅದೇ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ. ಕೆಳಗಡೆ ಇರೋ ಈ ಆಪ್ಷನ್ಸ್ನ ಇಗ್ನೋರ್ ಮಾಡಿ ನಿಮಗೆ ಜಸ್ಟ್ ಮೇಂಟೆನೆನ್ಸ್ ಕ್ಯಾಲರಿನ ಫೈಂಡ್ ಔಟ್ ಮಾಡಬೇಕು. ಈ ಮೇಂಟೈನ್ ವೇಟ್ ಅಂತ ಏನಾದರೆ ಫಸ್ಟ್ ಬಂದಿದೆಯೋ ಅದೇ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಆಗಿರುತ್ತೆ. ಇನ್ನೊಂದು ಉದಾಹರಣೆ, ಸೇಮ್ ಏಜ್, ಸೇಮ್ ಜೆಂಡರ್, ಸೇಮ್ ಹೈಟ್ ಇದೆಲ್ಲ ಸೇಮ್ ಇದ್ದು ಎಕ್ಸರ್ಸೈಸ್ 1 to 3 times ಪರ್ ವೀಕ್ ಮಾಡ್ತಾ ಇದ್ದೀರಾ, ಆವಾಗ ಮೇಂಟೆನೆನ್ಸ್ ಕ್ಯಾಲರಿ ಚೇಂಜ್ ಆಗುತ್ತೆ. ಯಾಕಂದರೆ ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಆವಾಗ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಚೇಂಜ್ ಆಗುತ್ತೆ. ಈ ಥರ ನೀವು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿನ ಫೈಂಡ್ ಔಟ್ ಮಾಡ್ಬೋದು. ಮೇಂಟೆನೆನ್ಸ್ ಕ್ಯಾಲರಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಇವಾಗ ವೇಟ್ ಗೇನ್ ಮತ್ತು ವೇಟ್ ಲಾಸ್ ಪ್ರಕಾರ ಅದನ್ನು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದನ್ನು ಹೇಳ್ತೀನಿ. ಒಂದು ಉದಾಹರಣೆ ಕೊಡ್ತೀನಿ. ನೀವು 60 kg ಇದ್ದೀರಾ, ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ 2500 ಬಂದಿದೆ.
ನೀವು ವೇಟ್ ಗೇನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅದನ್ನು ನಾವು ಸರ್ಪ್ಲಸ್ ಅಂತ ಕರಿತೀವಿ. ಅಲ್ಲಿ ಪ್ಲಸ್ 100 ಕ್ಯಾಲರೀಸ್ ತಿನ್ನಬೇಕು ಫಾರ್ ಎವ್ರಿ 3 ವೀಕ್ಸ್. 2600 ಕ್ಯಾಲರೀಸ್ ಫಾರ್ 3 ವೀಕ್ಸ್. 3 ವೀಕ್ಸ್ ಆದಮೇಲೆ ಮತ್ತೆ ಪ್ಲಸ್ 100 ಕ್ಯಾಲರೀಸ್ ಮಾಡಬೇಕು, 2700 ಕ್ಯಾಲರೀಸ್ ಫಾರ್ 3 ವೀಕ್ಸ್. ಅದೇ ಥರ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಫಾರ್ ಎವ್ರಿ 3 ವೀಕ್ಸ್ 100 ಕ್ಯಾಲರೀಸ್ ಆ್ಯಸ್ ಯು ಡಿಸೈರ್. ಅಂದರೆ ನಿಮ್ಮ ವೇಟ್ ಎಷ್ಟು ಬೇಕೋ ಅಷ್ಟು ಬರೋ ತನಕ ನೀವು ಎವ್ರಿ 3 ವೀಕ್ಸ್ಗೆ 100 ಕ್ಯಾಲರೀಸ್ ಹೆಚ್ಚು ತಿಂತಾ ಹೋಗಬೇಕು. ಎಕ್ಸಾಂಪಲ್, ನೀವು 60 kg ಇದ್ದೀರಾ, ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ 2500 ಇತ್ತು. ನೀವು 65 kg ಆಗಬೇಕು ಅಂದ್ಕೊಂಡಿದ್ದೀರಾ. ಆ 65 kg ಆದಾಗ ನಿಮ್ಮ ಕ್ಯಾಲರಿ 3500 ಕ್ಯಾಲರಿ ಆಗಿದ್ದರೆ ಆವಾಗ ಅದು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಆಗುತ್ತೆ. ಯಾಕಂದರೆ ನಿಮ್ಮ ವೇಟ್ ಹೆಚ್ಚಾಯಿತು, ಆವಾಗ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿನೂ ಹೆಚ್ಚಾಗುತ್ತೆ. ಆ ಥರ ನಿಮಗೆ ಎಷ್ಟು ವೇಟ್ ಬೇಕೋ ಅಷ್ಟು ವೇಟ್ ಹೆಚ್ಚಾಗೋ ತನಕ ಕ್ಯಾಲರಿನ ಎವ್ರಿ 3 ವೀಕ್ಸ್ಗೆ ಹೆಚ್ಚು 100 ಕ್ಯಾಲರೀಸ್ ತಿಂತಾ ಇರಬೇಕು. ಆವಾಗ ನಿಮ್ಮ ಡಿಸೈರ್ಡ್ ವೇಟ್ ಬಂದ ಮೇಲೆ ನಿಮ್ಮ ಎಷ್ಟು ಕ್ಯಾಲರಿ ಬಂದಿದೆಯೋ ಆ ಮೇಂಟೆನೆನ್ಸ್ ಕ್ಯಾಲರಿ ಆವಾಗ ನಿಮ್ಮದು ಅದಾಗುತ್ತೆ. ಆನ್ ದ ಅದರ್ ಹ್ಯಾಂಡ್, ನೀವು ವೇಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೇಮ್ 60 kg ಇದ್ದೀರಾ, ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ 2500 ಬಂದಿದೆ, ನೀವು ವೇಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅದನ್ನು ನಾವು ಡೆಫಿಸಿಟ್ ಅಂತ ಕರಿತೀವಿ. -100 ಕ್ಯಾಲರೀಸ್ ತಿನ್ನಬೇಕು ಫಾರ್ ಎವ್ರಿ 3 ವೀಕ್ಸ್. ಅಂದರೆ 2400 ಕ್ಯಾಲರೀಸ್ ಫಾರ್ 3 ವೀಕ್ಸ್. ಆಫ್ಟರ್ 3 ವೀಕ್ಸ್ ಮತ್ತೆ -100 ಕ್ಯಾಲರಿ ತಿನ್ನಬೇಕು, 2300 ಕ್ಯಾಲರೀಸ್ ಆಗುತ್ತೆ. ಆ ಥರ ನೀವು ಅಪ್ ಟು 1800 ಕ್ಯಾಲರೀಸ್ ಮಾತ್ರ ಕಡಿಮೆ ಮಾಡಬೇಕು, ಅದಕ್ಕಿಂತ ಕೆಳಗಡೆ ಹೋಗಬಾರ್ದು. 1800 ಕ್ಯಾಲರೀಸ್ಗಿಂತ ಕೆಳಗೆ ಹೋಗಬಾರ್ದು ಅಂದರೆ ಮತ್ತೆ ಇನ್ನೇನು ಮಾಡಬೇಕು, ಅಲ್ಲಿ ಎಕ್ಸ್ಟ್ರಾ ಆ್ಯಕ್ಟಿವಿಟಿನ ಹೆಚ್ಚು ಮಾಡಬೇಕು. ವಾಕಿಂಗ್ ಹೆಚ್ಚು ಮಾಡಬೇಕು, ಅಥವಾ ನೀವೇನಾದರೂ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಅದನ್ನು ಹೆಚ್ಚು ಮಾಡ್ತಾ ಇರಬೇಕು. ಆ ಥರ ಆ್ಯಕ್ಟಿವಿಟಿನ ಹೆಚ್ಚು ಮಾಡಬೇಕು. ಈ ಥರ ನೀವು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿಯಲ್ಲಿ ಚೇಂಜಸ್ ಮಾಡಬಹುದು ವೇಟ್ ಲಾಸ್ ಅಥವಾ ವೇಟ್ ಗೇನ್ ಪ್ರಕಾರ. ಈಗ ನಿಮಗೆ ಎಲ್ಲ ಗೊತ್ತಾಯಿತು, ಆದರೆ ಡಯಟ್ ಹೇಗೆ ಸೆಟ್ ಮಾಡ್ಕೋಬೇಕು ಅದೂ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿಷಯ ಕ್ಲಾರಿಫೈ ಮಾಡ್ತೀನಿ. ಡಯಟ್ ಪ್ಲಾನ್ ಅನ್ನೋದು ಪ್ರತಿಯೊಬ್ಬರಿಗೆ ಡಿಫರೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಡಿಫರೆಂಟ್ ಆಗಿ ಅಡುಗೆ ಆಗುತ್ತೆ. ಪ್ರತಿಯೊಬ್ಬರದು ಡಿಫರೆಂಟ್ ವೇಟ್ ಇರುತ್ತೆ, ಡಿಫರೆಂಟ್ ಮೇಂಟೆನೆನ್ಸ್ ಕ್ಯಾಲರಿ ಇರುತ್ತೆ. ಹಾಗಾಗಿ ಡಯಟ್ ಎಲ್ಲರಿಗೂ ಸೇಮ್ ಇರೋದಿಲ್ಲ. ಆದರೆ ನಾನು ನಿಮಗೆ ಒಂದು ಡಯಟ್ ಪ್ಲಾನ್ನ ಒಂದು ಸ್ಟ್ರಕ್ಚರ್ ಕೊಡ್ತೀನಿ. ಅದರಿಂದ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ, ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಪ್ರಕಾರ, ನಿಮ್ಮ ಡಯಟ್ ಪ್ರಕಾರ ಅದರಲ್ಲಿ ನೋಡಿಕೊಂಡು ಚೇಂಜಸ್ ಮಾಡ್ಕೋಬೇಕು. ಅದು ನಿಮಗೆ ಅನುಕೂಲವಾಗುತ್ತೆ. ನಾನು ನಿಮ್ಮ ಕೈಯಲ್ಲಿ ಒಂದು ಮ್ಯಾಪ್ ಕೊಟ್ಟು ದಾರಿ ತೋರಿಸ್ತೀನಿ, ಆದರೆ ಆ ದಾರಿ ನೀವು ಖುದ್ದಾಗಿ ನಡಿಬೇಕು. ನಿಮ್ಮ ಗಮನಸ್ಥಾನ ನೀವು ಖುದ್ದಾಗಿ ತಲುಪಬೇಕು. ಡಯಟ್ ಪ್ಲಾನ್ ಸ್ಟ್ರಕ್ಚರ್ ಹೇಗಿರುತ್ತೋ ನೋಡೋಣ. ಡಯಟ್ ಪ್ಲಾನಲ್ಲಿ ಫಸ್ಟ್ ಏನಿರಬೇಕು, ಪ್ರೋಟೀನ್, ಆದಮೇಲೆ ಕಾರ್ಬೋಹೈಡ್ರೇಟ್, ಆದಮೇಲೆ ಹೆಲ್ದಿ ಫ್ಯಾಟ್ಸ್ ಇರಬೇಕು. ಇದರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ವೇಳೆ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಅದೇ ಥರ ಫುಡ್ ಕ್ಯಾಲರಿಯಲ್ಲಿರೋ ಕ್ಯಾಲರಿನ ಹೇಗೆ ಕೌಂಟ್ ಮಾಡಬೇಕು ಅನ್ನೋದು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಹೋಗಿ ನೋಡಿ. ಪ್ರೋಟೀನಲ್ಲಿ 2 ಥರ, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಅದೆರಡೂ ಏನಿರುತ್ತೆ, ಯಾವ್ಯಾವ ಐಟಮ್ ಇರುತ್ತೆ ಅದನ್ನ ನಿಮಗೆ ತೋರಿಸ್ತೀನಿ. ಅದು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ವೆಜ್ ಮತ್ತು ನಾನ್ ವೆಜ್ನ ಪ್ರೋಟೀನ್ ಫುಡ್ ಐಟಮ್ ಪ್ರತಿ 100 ಗ್ರಾಮ್ಗೆ. ನೀವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇದನ್ನು ಗ್ರಾಮ್ಸನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಈಗ ಡಯಟ್ ಪ್ಲಾನ್ನ ಸ್ಟ್ರಕ್ಚರ್ ತೋರಿಸ್ತೀನಿ. ಇದರಲ್ಲಿ ನೀವು ನಿಮ್ಮ ಡಯಟ್ ಪ್ರಕಾರ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜಸ್ ಮಾಡ್ಕೋಬೇಕು. ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ, ಒಂದು ಸ್ಟ್ರಕ್ಚರ್ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಡಯಟ್ ಮತ್ತು ಮೇಂಟೆನೆನ್ಸ್ ಕ್ಯಾಲರಿ ಪ್ರಕಾರ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಡಯಟ್ ಪ್ಲಾನ್ ನಾನು 60 kg ಇದ್ದೀನಿ, ನನ್ನ ಮೇಂಟೆನೆನ್ಸ್ ಕ್ಯಾಲರಿ 2500 ಕ್ಯಾಲರೀಸ್ ಬಂದಿದೆ. ಸೊ ನಾನು ಫಸ್ಟ್ ಮೇಂಟೆನೆನ್ಸ್ ಕ್ಯಾಲರಿ ಆಗೋ ಅಷ್ಟು ಕ್ಯಾಲರೀಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲೇ ನಾನು ವೇಟ್ ಗೇನ್ ಅಥವಾ ವೇಟ್ ಲಾಸ್ ಪ್ರಕಾರ 100 ಕ್ಯಾಲರೀಸ್ ಹೆಚ್ಚು ಅಥವಾ 100 ಕ್ಯಾಲರೀಸ್ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಡಯಟ್ ಪ್ಲಾನ್ ಏನಿದೆಯೋ ಇದೆಲ್ಲ 2500 ಕ್ಯಾಲರೀಸ್ ಬರೋ ಅಷ್ಟು ಇದೆ. ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಎಷ್ಟು ಬಂದಿದೆಯೋ ನೋಡಿಕೊಂಡು ಅದರ ಪ್ರಕಾರ ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕು. ಈಗ ನಾನು 60 kg ಇದ್ದೀನಿ, ನನ್ನ ಮೇಂಟೆನೆನ್ಸ್ ಕ್ಯಾಲರಿ 2500 ಬಂದಿದೆ. ಸೊ ನಾನು ಫಸ್ಟ್ 2500 ಕ್ಯಾಲರಿ ಆಗೋ ಅಷ್ಟು ಡಯಟ್ ಪ್ಲಾನ್ನ ಸೆಟ್ ಮಾಡ್ಕೊತೀನಿ. ಅದರಲ್ಲಿ ಫಸ್ಟ್ ಪ್ರೋಟೀನ್ ಬೇಕು. ಪ್ರೋಟೀನ್ ನಾನು 60 kg ಇದ್ದೀನಿ, ಸೊ ಅದಕ್ಕೆ ನಾನು 60 ಗ್ರಾಮ್ ಪ್ರೋಟೀನ್ ತಿನ್ನಬೇಕು. ಅದಕ್ಕೆ ಏನು ಮಾಡ್ತೀನಿ, 200 ಗ್ರಾಮ್ ಪನ್ನೀರ್ ಸೆಲೆಕ್ಟ್ ಮಾಡ್ಕೊತೀನಿ. ಅದರಲ್ಲಿ 40 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ 520 ಕ್ಯಾಲರೀಸ್ ಸಿಗುತ್ತೆ. ನೆಕ್ಸ್ಟ್ 100 ಗ್ರಾಮ್ ಅನ್ಕುಕ್ಡ್ ತೂರ್ ದಾಲ್ ತೊಗೊತೀನಿ. ಅದರಲ್ಲಿ 20 ಗ್ರಾಮ್ ಪ್ರೋಟೀನ್ ಇರುತ್ತೆ ಆ್ಯಂಡ್ 330 ಕ್ಯಾಲರೀಸ್ ಇರುತ್ತೆ. ಅದನ್ನು ನಾನು ಕುಕ್ ಮಾಡಿದರೆ ಅದು 200 ಗ್ರಾಮ್ ದಾಲ್ ಆಗುತ್ತೆ. ಅದರಲ್ಲಿ ಸೇಮ್ ಅಷ್ಟೇ ಪ್ರೋಟೀನ್, ಅಷ್ಟೇ ಕ್ಯಾಲರಿ ಇರುತ್ತೆ. 20 ಗ್ರಾಮ್ ಪ್ರೋಟೀನ್, 330 ಕ್ಯಾಲರೀಸ್. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು 100 ಗ್ರಾಮ್ ವೀಟ್ ಫ್ಲೋರಿಂದ 4 ಚಪಾತಿ ತೊಗೊತೀನಿ. ಅದರಿಂದ ನನಗೆ 350 ಕ್ಯಾಲರಿ ಸಿಗುತ್ತೆ. ಲಂಚಲ್ಲಿ 100 ಗ್ರಾಮ್ ರಾ ರೈಸ್, ಅದರಲ್ಲಿ 350 ಕ್ಯಾಲರಿ ಇರುತ್ತೆ. ಅದನ್ನು ನಾನು ಕುಕ್ ಮಾಡಿದರೆ ಅದು 250 ಗ್ರಾಮ್ ಕುಕ್ಡ್ ರೈಸ್ ಆಗುತ್ತೆ. ಅದರಲ್ಲಿ 350 ಕ್ಯಾಲರಿನೇ ಇರುತ್ತೆ. ಅದೇ ಥರ ಡಿನ್ನರಲ್ಲಿ ಸೇಮ್ 100 ಗ್ರಾಮ್ ರಾ ರೈಸ್ ತಗೊತೀನಿ. ಅದರಲ್ಲಿ 350 ಕ್ಯಾಲರಿ ಇರುತ್ತೆ. ಅದನ್ನು ಕುಕ್ ಮಾಡಿದರೆ ಅದು 250 ಗ್ರಾಮ್ ಕುಕ್ಡ್ ರೈಸ್ ಆಗುತ್ತೆ. ಅದರಲ್ಲಿ 350 ಕ್ಯಾಲರಿ ಇರುತ್ತೆ. ಇದೆಲ್ಲದ್ರ ಜೊತೆಗೆ ಒಂದು 3 ಬನಾನಾ ಸೆಲೆಕ್ಟ್ ಮಾಡ್ಕೊತೀನಿ. 100 ಕ್ಯಾಲರಿ ಇರುತ್ತೆ ಪರ್ ಬನಾನಾ. ಸೊ 3 ಬನಾನಾಗೆ 300 ಕ್ಯಾಲರಿ ಆಗುತ್ತೆ. ಫ್ಯಾಟ್ಸ್ಗಾಗಿ ನಾನು
15 ಪೀಸಸ್ ಬಾದಾಮ್ ಮತ್ತು 15 ಪೀಸಸ್ ಕ್ಯಾಶ್ಯೂ ತಗೊಂತೀನಿ. ಅದರಲ್ಲಿ 100 ಕ್ಯಾಲರಿ, ಇದರಲ್ಲಿ 110 ಕ್ಯಾಲರಿ ಸಿಗುತ್ತೆ. ಆ್ಯಂಡ್ 15 ಗ್ರಾಮ್ ಪೀನಟ್ಸ್ ತಗೊಂತೀನಿ, ಅದರಲ್ಲಿ ನನಗೆ 90 ಕ್ಯಾಲರಿ ಸಿಗುತ್ತೆ. ನಾನು 2500 ಕ್ಯಾಲರೀಸ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಫುಡ್ ಐಟಮ್ನ ಈ ಥರ ತಿನ್ಬೋದು. ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್, ಡಿನ್ನರ್ಗೆ ಡಿವೈಡ್ ಮಾಡ್ಕೊಂಡು ಅದನ್ನು ಅರೇಂಜ್ ಮಾಡ್ಕೋಬಹುದು. ಇದರಿಂದ ಟೋಟಲ್ ಆಗಿ ನನಗೆ 2500 ಕ್ಯಾಲರೀಸ್ಗೆ ಸಿಗುತ್ತೆ. ಇದು ನನ್ನ ಮೇಂಟೆನೆನ್ಸ್ ಕ್ಯಾಲರಿ ಆಗೋಯ್ತು. ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ವೇಟ್ ಗೇನ್ ಮಾಡಬೇಕಾ ಅಥವಾ ವೇಟ್ ಲಾಸ್ ಮಾಡಬೇಕಾ? ಫಾರ್ ಎಕ್ಸಾಂಪಲ್, ನಾನು ವೇಟ್ ಗೇನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು 100 ಕ್ಯಾಲರೀಸ್ ಹೆಚ್ಚು ತಿನ್ನಬೇಕು. ಅದಕ್ಕೆ ಏನು ಮಾಡಬೇಕು? ಸಿಂಪಲ್, ಒಂದು ಬನಾನಾ ಹೆಚ್ಚು ತಿನ್ನಬೇಕು, ಅಥವಾ ಒಂದು ಆ್ಯಪಲ್ ಹೆಚ್ಚು ತಿನ್ನಬೇಕು, ಅಥವಾ 100 ಕ್ಯಾಲರಿ ಇರೋ ಯಾವುದಾದ್ರು ಒಂದು ಫುಡ್ ಐಟಮ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಸಿಂಪಲ್. ಅದೇ ಥರ ವೇಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ 2500 ಕ್ಯಾಲರಿ ನನ್ನ ಮೇಂಟೆನೆನ್ಸ್ ಕ್ಯಾಲರಿ ಆಯಿತು. ವೇಟ್ ಲಾಸ್ ಮಾಡಬೇಕು ಅಂದರೆ ಡೆಫಿಸಿಟ್ಗೆ ಹೋಗಬೇಕು, -100 ಕ್ಯಾಲರಿ ತಿನ್ನಬೇಕು. ಅದಕ್ಕೆ ಏನು ಮಾಡಬೇಕು? ಒಂದು ಬನಾನಾ ಕಡಿಮೆ ಮಾಡಬೇಕು. ಸಿಂಪಲ್. ಅದೇ ಥರ 3 ವೀಕ್ಸ್ ಆದಮೇಲೆ ಇನ್ನೊಂದು ಬನಾನಾ ಕಡಿಮೆ ಮಾಡಬೇಕು, ಅದರಿಂದ 100 ಕ್ಯಾಲರೀಸ್ ಕಡಿಮೆ ಆಗುತ್ತೆ. ಈ ಥರ ನೀವು ಡಯಟ್ ಪ್ಲಾನ್ನ ಸೆಟ್ ಮಾಡ್ಕೋಬಹುದು. ಫಸ್ಟ್ ಮೇಂಟೆನೆನ್ಸ್ ಕ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅದಾದಮೇಲೆ ಅದರ ಪ್ರಕಾರ ಡಯಟ್ ಪ್ಲಾನ್ನ ಸೆಟ್ ಮಾಡ್ಕೊಳ್ಳಿ. ಮೇಂಟೆನೆನ್ಸ್ ಕ್ಯಾಲರಿ ಬರೋ ಅಷ್ಟು, ಈ ಥರ ಮೇಂಟೆನೆನ್ಸ್ ಕ್ಯಾಲರಿ ಬರೋ ಥರ ಡಯಟ್ ಪ್ಲಾನ್ನ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ವೇಟ್ ಗೇನ್ ಮಾಡಬೇಕಾ ಅಥವಾ ವೇಟ್ ಲಾಸ್ ಮಾಡಬೇಕಾ, ಅದರ ಪ್ರಕಾರ 100 ಕ್ಯಾಲರೀಸ್ನ ಹೆಚ್ಚು ಕಡಿಮೆ ಮಾಡ್ತಾ ಹೋಗಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಾ ಅಂತ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಅಪ್ಕಮಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆನ್ ಇಟ್ಕೊಳ್ಳಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.